ವೆಲ್ಕಮ್ ಟು ಮಿಸ್ಟರ್ ಅಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ತುಂಬಾ ದಿನ ಆಯ್ತು ನಾನು ಮಲ್ಗಿ ಗಿಡದ್ದು ವಿಡಿಯೋ ಮಾಡ್ಲಿಕ್ಕೆ ಆಗುದೇ ಇಲ್ಲ. ಅಂದ್ರೆ ಅಷ್ಟು ಮಳೆ ಬರ್ತಾ ಇತ್ತು, ಅದಕ್ಕೋಸ್ಕರ ನಾನು ವಿಡಿಯೋ ಮಾಡ್ಲಿಲ್ಲ. ಅವತ್ತು ನಾನು ನಿಮ್ಗೆ ಹೇಳಿದ್ದೆ ಬ್ಲಾಕ್ ಸ್ಟಾರ್ ಇನ್ನೊಂದ್ಸಲ ಹಾಕ್ತೀನಿ ಅಂತೇಳಿ. ಅದನ್ನು ಸಹ ಹಾಕ್ಲಿಲ್ಲ. ನಾನು ಒಂದೇ ತರ ಮಳೆ ಬರೋಕ್ಕೋಸ್ಕರ ಹಾಕ್ಲಿಕ್ಕೆ ಆಗುದಿಲ್ಲ. ಹಾಕಿದ್ರು ವೇಸ್ಟ್ ಆಗುತ್ತೆ, ಯಾಕಂದ್ರೆ ನನ್ನ ಪಾಟ್ ಅಲ್ಲಿ ಮಣ್ಣು ಸಹ ತುಂಬಿಕೊಂಡಿದೆ. ಮತ್ತೆ ಪಾಟ್ ಅಲ್ಲಿ ಅಂದ್ರೆ ಜಾಸ್ತಿ ಬೇರ್ ಬಿಟ್ರೆ ಮಣ್ಣು ಕಮ್ಮಿ ಇದೆ. ಅದಕ್ಕೋಸ್ಕರ ನಾನು ಬ್ಲಾಕ್ ಸ್ಟಾರ್ ಹಾಕಿದ್ರ ಮೇಲೆ ಅದ್ರ ಮೇಲೆ ಸ್ವಲ್ಪ ಮಣ್ಣಾದ್ರೂ ಹಾಕ್ಬೇಕಲ್ಲ, ಅದಕ್ಕೋಸ್ಕರ ನಾನು ಹಾಕ್ಲಿಲ್ಲ. ಸ್ವಲ್ಪ ಗಿಡ ಎಲ್ಲ ಸ್ವಲ್ಪ ಯೆಲ್ಲೋ ಕಲರ್ ಆಗಿದೆ. ಯೆಲ್ಲೋ ಕಲರ್ ಆಗಿದ್ರು ನನ್ ಗಿಡ ಅಷ್ಟೇನ್ ಹಾಳಾಗಿಲ್ಲ. ಗಿಡ ಚೆನ್ನಾಗೇ ಇದೆ, ಗಿಡ ಹಾಳಾಗಿಲ್ಲ. ಎಲ್ಲ ಗಿಡದಲ್ಲೂ ತುಂಬಾ ಕೇರೆ ಬಳ್ಳಿ ಬರ್ತಾ ಇದೆ ಇವಾಗ. ಎಲ್ಲ ಕಡೆಲ್ಲೂ ನಾನಿಷ್ಟ ಮೊನ್ನೆ ಒಂದು ತಿಂಗಳಿಂದ ಕಾಯ್ತಾ ಇದ್ದೆ ನಾನು, ಕೇರೆ ಬಳ್ಳಿ ಬಂದಿಲ್ಲ ಯಾಕೆ ಅಂತ ಹೇಳಿ. ಎಲ್ಲದರಲ್ಲೂ ಕೇರೆ ಬಳ್ಳಿ ತುಂಬಾ ಬಂದಿದೆ. ಹಾಗೆ ಸ್ವಲ್ಪ ಹುಳನೂ ಇದೆ ಗಿಡದಲ್ಲಿ. ಹುಳ ಎಲ್ಲ ಸ್ವಲ್ಪ ಎಲೆ ಎಲ್ಲ ತಿಂದ್ಕೊಂಡು ಹೋಗ್ತಾ ಇರುತ್ತೆ. ಮತ್ತೆ ನೋಡಿ ಫ್ರೆಂಡ್ಸ್, ನಂದು ಈ ಗಿಡದಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಎಲ್ಲ ಗಿಡದಲ್ಲೂ ಮೊಗ್ಗಾಗ್ತಾ ಇದೆ ನೋಡಿ. ಈ ಕಡೆ ಎಲ್ಲ ನೋಡಿ ಫ್ರೆಂಡ್ಸ್, ಈ ಕಡೆ ಎಲ್ಲ ಮೊಗ್ಗಾಗ್ತಿದೆ ನೋಡಿ. ಈ ಗಿಡದಲ್ಲೂ ಆಗ್ತಾ ಇದೆ. ಈ ಗಿಡದಲ್ಲೂ ತುಂಬಾ ಚೆನ್ನಾಗಿ ಬೇಸಿಗೆಯಲ್ಲಿ ಮೊಗ್ಗಾದಾಗ ಆಗುತ್ತೆ. ಇದರಲ್ಲಿ ನಾವು ಬೇಸಿಗೆಯಲ್ಲಿ ಯಾವ ತರ ಮೊಗ್ಗಾಗುತ್ತದೆ ಅದೇ ತರ ಆಗುತ್ತೆ. ನಾನು ಇದನ್ನೆಲ್ಲ ಚೂಟಿ ಚೂಟಿ ತೆಗ್ದಿದೆ ನೋಡಿ ಫ್ರೆಂಡ್ಸ್. ಇದೀಗ ನಾನು ಎರಡೇ ಗಿಡ ತೆಗ್ದಿದ್ದೆ ನೋಡಿ ಫ್ರೆಂಡ್ಸ್. ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ ಫ್ರೆಂಡ್ಸ್. ಎರಡೇ ಗಿಡ ತೆಗೆದಿದ್ದೇವೆ ನಾನು. ಅಂದ್ರೆ ಎಲ್ಲ ಗಿಡದಲ್ಲೂ ಇಲ್ಲ, ಒಂದು 4-5 ಗಿಡದಲ್ಲಿ ಜಾಸ್ತಿ ಮೊಗ್ಗು ಸಿಗುತ್ತೆ. ಮತ್ತೆಲ್ಲರೂ ತೆಳ್ಳಗೆ ಒಂದೊಂದು 4 3 4 ಅಷ್ಟೇ. ಗಿಡ ಮಾತ್ರ ಎಲ್ಲ ಗಿಡದ್ದು ಚೆನ್ನಾಗಿದೆ, ಗಿಡ ಸ್ವಲ್ಪನೂ ಹಾಳಾಗಿಲ್ಲ. ಮತ್ತೆ ನೋಡಿ ಫ್ರೆಂಡ್ಸ್, ಈ ಕಡೆ ನೋಡಿ, ಇಲ್ಲೆಲ್ಲ ಮೊಗ್ಗಾಗಿದೆ ನೋಡಿ. ಇದ್ರಲ್ಲೆಲ್ಲ ತೆಳ್ಳಗ್ ಮೊಗ್ಗಿದೆ ನೋಡಿ ಫ್ರೆಂಡ್ಸ್. ಒಂದೊಂದು ಗಿಡದಲ್ಲಿ ಒಂದ್ 4-5 ಮೊಗ್ಗು ಸಿಗುತ್ತೆ ಅಷ್ಟೇ. ಮತ್ತೆ ಎಲ್ಲದ್ರಲ್ಲೂ ಅಂದ್ರೆ ನನ್ಗೆ ಈ ಲೈನಲ್ಲಿ ಎಲ್ಲ ಮೊಗ್ಗಾಗುತ್ತೆ. ಮತ್ತೆ ಇಲ್ಲಿಯೂ ಆಗ್ತಾ ಇದೆ ನೋಡಿ. ಈ ಕಡೆ ಇಟ್ಟಿದ್ದು ಡ್ರಾ ಬ್ಯಾಗ್ ಅಲ್ಲೆಲ್ಲ ಚೆನ್ನಾಗಿ ಮೊಗ್ಗು ಬರ್ತಾ ಇತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದ್ರಲ್ಲೆಲ್ಲ ಚೆನ್ನಾಗಿ ಮೊಗ್ಗು ಬರ್ತಾ ಇತ್ತು, ಇದ್ರಲ್ಲೂ ಮೊಗ್ಗು ಬರ್ತಾ ಇತ್ತು, ಇದ್ರಲ್ಲೂ ನೋಡಿ ಫ್ರೆಂಡ್ಸ್. ಒಂದು 150-200 ಮೊಗ್ಗಂತೂ ಸಿಗುತ್ತೆ. ಸಿಗಲ್ಲ ಅಂತೇಳಿ ಏನಿಲ್ಲ, ಮೊಗ್ಗಂತೂ ಸಿಗುತ್ತೆ. ಒಂದು 200 ಮೊಗ್ಗು ತನಕ ಸಿಗುತ್ತೆ. ಮತ್ತೆ ಎಲ್ಲ ಗಿಡನೂ ಚೆನ್ನಾಗಿದೆ. ಮತ್ತೆ ಕೇರೆ ಬಳ್ಳಿ ನೋಡಿ ಫ್ರೆಂಡ್ಸ್, ಈ ಕಡೆ ಇದೆ ನೋಡಿ, ತುಂಬಾ ಕೇರೆ ಬಳ್ಳಿ ಬಂದಿದೆ. ಇಲ್ಲಿ ನಮ್ಗೆ ಫಾಸ್ಟ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ, ತುಂಬಾ ಜಾರುತ್ತೆ. ಟ್ಯಾರಿಸ್ ಮೇಲೆ ಕಾಲಾಕ್ಲಿ ಜಾರುತ್ತೆ. ಅದಕ್ಕೋಸ್ಕರ ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಎಷ್ಟೊಂದು ಕೇರೆ ಬಳ್ಳಿ ಬಂದಿದೆ ನೋಡಿ. ಆ ಕಡೆ ನೋಡಿ, ಆ ಕಡೆ ಎಲ್ಲ ಕೇರೆ ಬಳ್ಳಿ, ಫುಲ್ ಕೇರೆ ಬಳ್ಳಿ ಬಂದಿದೆ ನೋಡಿ ಫ್ರೆಂಡ್ಸ್. ಸೈಡಿಗೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಭಯ ಆಗುತ್ತೆ, ಜಾರುತ್ತೆ ಅಲ್ಲ, ಅದಕ್ಕೋಸ್ಕರ ಹೋಗುದಿಲ್ಲ ನಾವು. ಮೊಗ್ಗಿದ್ರು ಸ್ವಲ್ಪ ತಗೊಂಡ್ ಬರೋಕು ಕಷ್ಟ ಆಗುತ್ತೆ. ಹೇಗೆ ಕಟ್ ಮಾಡಿ ನಟ್ಟಿದ್ದೆ ನೋಡಿ ಫ್ರೆಂಡ್ಸ್. ಹೇಗೆ ಕಟ್ ಆಗಿದೆ ಅಂದ್ರೆ, ನಾನು ಹೀಗೆ ಮೊಗ್ಗು ತೆಗ್ದು ಕಟ್ ಮಾಡಿ ಎಳೆಯುವಾಗ ಒಂದು ಹೇಗೆ ಕಟ್ ಆಗಿ ಹೋಯ್ತು. ಅದನ್ನ ಇಲ್ಲಿ ನೆಟ್ಟಿದ್ದೆ ನೋಡ್ಬೇಕು. ಇದ್ರಲ್ಲಿ ಇದು ಒಂದ್ ಚೆನ್ನಾಗಿರೋ ಗಿಡ, ನಿಮ್ಮ ಫಸ್ಟ್ ನೆಟ್ಟಿದ್ದು. ಅವತ್ ನಾನು ನಿಮ್ಗೆ ತೋರ್ಸಿದ್ದೆ, ಚೆನ್ನಾಗ್ ಬಂದಿದೆ ಈ ಗಿಡ. ನಾನು ಬ್ಲಾಕ್ ಸ್ಟಾರ್ ಹಾಕಿದ್ಮೇಲೆ ಗಿಡ ಚೆನ್ನಾಗಿ ಚಿಗುರಿತು, ಇಲ್ಲ ಅಂದ್ರೆ ಚಿಗುರ್ಲಿಲ್ಲ, ಅದು ಹಾಗೆ ಇದ್ದಿತ್ತು. ಬ್ಲಾಕ್ ಸ್ಟಾರ್ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಚಿಗುರು ಬಂತು. ಇದು ಒಂದು ಹೇಗೆ ಕಟ್ ಆಗಿದೆ, ಕಲರ್ ನೋಡಿ, ಯೆಲ್ಲೋ ಕಲರ್ ಆಗಿದೆ. ಅದ್ರ ನಟ್ಟಿದ್ದೆ, ಚಿಗುರಿದ್ರೆ ನಮ್ಗೆ ಮುಂದೆ ಗಿಡ ಮಾಡ್ಬಹುದಲ್ಲ, ಅದಕ್ಕೋಸ್ಕರ. ಆದ್ರೆ ನನ್ ಗಿಡ ಈ ವರ್ಷ ಅಷ್ಟು ಹಾಳಾಗಿಲ್ಲ. ಅಂದ್ರೆ ನಾನು ಈ ವರ್ಷ ಅಂದ್ರೆ ಕೇರ್ ತಕೊಂಡಿದ್ನಲ್ಲ ಅಷ್ಟು, ಅಂದ್ರೆ ಬೇಗ ನಾನು ಗಿಡ ಹಳದಿ ಬಣ್ಣ ಆದ ಕೂಡ್ಲೆ ಬೇಗ ನಾನು ಅದಕ್ಕೆ ಔಷಧಿ ಎಲ್ಲ ಸ್ಪ್ರೇ ಮಾಡಿದ್ನಲ್ಲ. ಆದ್ರೂ ನಾನು ಔಷಧಿ ಸ್ಪ್ರೇ ಮಾಡಿದ್ದೆ ಕಮ್ಮಿ ಆಯ್ತು. ನಾನಂದ್ರೆ ಈಗ ಔಷಧಿ ತಂದ್ಮೇಲೆ ನಾನು ಸ್ಪ್ರೇ ಮಾಡಿದ್ದು ಒಂದ್ ಮೂರ್ ಸಲ ಮಾತ್ರ ಸ್ಪ್ರೇ ಮಾಡಿದ್ದೆ. ನಾನು ವಾರಕ್ಕೊಂದ್ಸಲ ಮಾಡ್ಬೇಕಿತ್ತು, 2 ಸಲ ವಾರಕ್ಕೊಂದ್ಸಲ ಮಾಡ್ದೆ. ಆಮೇಲೆ ಮತ್ತೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅಂದ್ರೆ ಮಳೆ ತುಂಬಾ ಬರೋಕ್ಕೋಸ್ಕರ ಮೇಲ್ಗಡೆ ಬಂದ್ರಿ ಯಾರು ಬಂದ್ರು ಭಯ ಆಗುತ್ತೆ, ಜಾರುತ್ತೆ ಅಂತೇಳಿ ಭಯ ಆಗುತ್ತೆ. ಅದಕ್ಕೋಸ್ಕರ ಔಷಧಿ ಸ್ಪ್ರೇ ಮಾಡ್ಲಿಲ್ಲ. ನಾಳೆಗಾದ್ರೂ ಸ್ಪ್ರೇ ಮಾಡ್ಬೇಕಂತೇಳಿ ಮಾಡಿದ್ದೆ. ಮತ್ತೆ ನಾನು ವಿಡಿಯೋ ಮಾಡಿದೆ, ನನ್ ತುಂಬಾ ದಿನ ಆಯ್ತಲ್ಲ ವಿಡಿಯೋ. ದಿನ ಅಂದ್ರೆ ಯಾವಾಗ ಮಲಗಿ ಗಿಡದ್ ನಾವು ದಿನ ಯಾವಾಗ್ಲೂ ಒಂದೇ ತರ ವಿಡಿಯೋ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಏನಾದ್ರೂ ಇದ್ರೆ ಮಾತ್ರ ಹೇಳ್ಬೋದಲ್ಲ, ಇಲ್ಲ ಅಂದ್ರೆ ಯಾಕೆ ಸುಮ್ನೆ ವಿಡಿಯೋ ಮಾಡ್ಬೇಕು. ಅದಕ್ಕೋಸ್ಕರ ವಿಡಿಯೋ ನಾನು ಮಾಡ್ಲಿಲ್ಲ. ಏನಾದ್ರೂ ನಮ್ಗೆ ಗೊಬ್ಬರ ಹಾಕ್ಲಿಕ್ಕಿದ್ರೆ, ಏನಾದ್ರು ಗಿಡ ನೋಡಿದ್ರೆ, ಯಾವ್ದಾದ್ರು ಒಂದಿದ್ರೆ ವಿಡಿಯೋ ಮಾಡಿ ನಿಮ್ಗೆ ಕಳಿಸ್ಬಹುದು. ಮತ್ತೆ ಇಲ್ಲಿ ಚಂಡೆ ಸೌಂಡ್ ಬರ್ತಾ ಇತ್ತು, ಸರಿಯಾಗಿ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ. ತುಂಬಾ ಚಂಡೆ ಸೌಂಡ್ ಕೇಳ್ತಾ ಇತ್ತು. ಇಲ್ಲಿ ಪಕ್ಕದಲ್ಲಿ ಚಂಡೆ ಹೊಡಿತಾ ಇದ್ರು. ಮತ್ತೆ
ಕೆಲವು ಗಿಡದಲ್ಲಿ ಅಂದ್ರೆ ಎಲೆ ಸ್ವಲ್ಪ ಉದುರು ಹೋಗಿದೆ. ಇದ್ರಲ್ಲೆಲ್ಲ ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ತುಂಬಾ ಎಲೆ ಉದುರು ಹೋಗಿತ್ತು. ಈ ಮಳೆ ಬಂದೆಲ್ಲ ತೊಳ್ಕೊಂಡು ಹೋಗಿರ್ಬೇಕು. ಇದ್ರಲ್ಲಿ ತುಂಬಾ ಎಲೆ ಇದ್ದಿತ್ತಲ್ಲ, ತುಂಬಾ ತುಂಬಾ ಅಂದ್ರೆ ತುಂಬಾ ಇದ್ದಿತ್ತು. ಚೆನ್ನಾಗಿರೋ ಗಿಡ. ಅದನ್ನ ಪ್ಲಾಸ್ಟಿಕ್ ಕವರ್ ಮುಚ್ಚಿಟ್ಟಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಮುಚ್ಚಿದೆ ನೋಡಿ. ಇದು ಇದ್ರಲ್ಲಿ ತುಂಬಾ ಎಲೆ ಬಿದ್ದಿದ್ದು, ಫುಲ್ ಎಲೆ ಉದುರು ಹೋಗಿತ್ತು. ಎಲೆ ಮಾತ್ರ ಉದುರು ಹೋದ್ರೆ ಪರವಾಗಿಲ್ಲ, ಎಲೆ ಉದುರು ಹೋಗಿದ್ರೆ ಹೊಸ ಚಿಗುರು ಬರುತ್ತೆ. ಗಿಡ ಸಾಯ್ಬಾರ್ದಷ್ಟೇ. ಎಗೆ ಎಲ್ಲ ಒಂದ್ ವೇಳೆ ಎಗೆ ಒಣಗಿದ್ರೆ ಅಲ್ಲಿಗೆ ಕಟ್ ಮಾಡಿ ತೆಗಿಬೇಕು. ಕಟ್ ಇಲ್ಲ ಅಂದ್ರೆ ಅದು ಎಗೆ ಒಣಗ್ತಾನೆ ಹೋಗುತ್ತೆ, ಬಿಟ್ರೆ ಚಿಗುರುದಿಲ್ಲ. ಎಗೆ ಒಣಗಿದ ಕೂಡ್ಲೆ ನಾವು ನೋಡ್ತಾ ಇರ್ಬೇಕು. ಎಗೆ ಒಣಗಿದ ಕೂಡ್ಲೆ ಅಲ್ಲಿಗೆ ಕಟ್ ಮಾಡಿ ತೆಗಿಬೇಕು. ನಾನು ಇಲ್ಲೊಂದ್ ಗಿಡದಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೊಂದ್ ಗಿಡದಲ್ಲಿ ಸ್ವಲ್ಪ ಇದು ಹಿಂದಿನ ವರ್ಷ ಇದು ಸ್ವಲ್ಪ ಎಗೆ ಇದ್ರಲ್ಲಿ ಜಾಸ್ತಿ, ಇದಕ್ಕೆ ಗಿಡ ಅಂದ್ರೆ ರೋಗ ಬಂದಿದ್ ಜಾಸ್ತಿ. ಇದಕ್ಕೆ ನಾನು ಔಷಧಿ ಎಲ್ಲ ಹಾಕಿ ಸ್ಪ್ರೇ ಮಾಡಿದ್ರು ಅದು ಕಮ್ಮಿ ಆಗಿಲ್ಲ, ಸ್ವಲ್ಪ ಕಮ್ಮಿ ಆಗಿದ್ದಿತ್ತು ನೋಡಿ ಫ್ರೆಂಡ್ಸ್. ಇಲ್ಲೆಲ್ಲ ಎಗೆ ಎಲ್ಲ ಹೋಗಿತ್ತು ನೋಡಿ. ಇದು ಒಣಗಿ ಫುಲ್. ಮೊನ್ನೆ ಒಂದಿಷ್ಟು ದೊಡ್ಡ ಎಗೆನ ಕಟ್ ಮಾಡಿ ತೆಗೆದಿದೆ. ಅಂದ್ರೆ ಒಣಗ್ತಾ ಇದ್ದಿದ್ದು, ನಾನು ಚಿಗುರುತ್ತೆ ಅಂತೇಳಿ ಹಾಗೆ ಬಿಟ್ಟೆ, ಚಿಗುರ್ಲೇ ಇಲ್ಲ. ಆಮೇಲೆ ಅದನ್ನ ಕಟ್ ಮಾಡಿ ತೆಗ್ದೆ ನಾನು. ಅದ್ರ ಮೇಲೆ ಗಿಡ ನೋಡಿ ಚೆನ್ನಾಗಿದೆ ನೋಡಿ. ಕಲರ್ ಸ್ವಲ್ಪ ಎಲ್ಲೋ ಇದೆ ಅಷ್ಟೇ. ಅದು ಮಳೆಗಾಲದಲ್ಲಿ ಎಲ್ಲ ಗಿಡನು ಹಾಗೆ ಎಲ್ಲೋ ಕಲರೇ ಆಗಿರುವುದು. ಈ ನಮ್ಮ ಮಲ್ಲಿಗೆ ಗಿಡ ಅಂತೇಳಿ ಅಲ್ಲ, ಪ್ರತಿ ಒಂದ್ ಗಿಡನು ಮಳೆ ಜಾಸ್ತಿ ಆದ್ರೆ ಗಿಡ ಎಲ್ಲೋನೇ ಆಗಿರುವುದು. ಮತ್ತೆ ನೋಡಿ ಫ್ರೆಂಡ್ಸ್, ಆ ಕಡೆ ಒಂದು ಗಿಡ ಇದೆಯಲ್ಲ, ಅವತ್ ನಾನು ಆ ಮಲ್ಲಿಗೆ ಗಿಡದ ರಿಸಲ್ಟ್ ಏನಂತೇಳಿ ಹೇಳ್ತೆ ಅಂತ ಹೇಳಿದ್ನಲ್ಲ ಅವತ್ತು. ಅಂದ್ರೆ ಗಿಡ ಕಟ್ಟಾಗಿತ್ತಲ್ಲ, ಎಗೆ ಕಟ್ಟಾಗಿತ್ತಲ್ಲ, ಅದು ಚೆನ್ನಾಗಿ ಚಿಗುರು ಬಂದು, ನಾನು ಅದನ್ನ ಆರೈಕೆ ಮಾಡಿದ್ಮೇಲೆ ಚೆನ್ನಾಗಿ ಚಿಗುರು ಬಂದು ಮೊಗ್ಗಾಗಿತ್ತು, ಚೆನ್ನಾಗಿದ್ದಿತ್ತು. ನನ್ಗೆ ಖುಷಿಯಾಗಿತ್ತು, ಗಿಡ ಹಾಳಾಗಿಲ್ಲಲ್ಲ ಅಂತೇಳಿ. ಅದು ಯಾರನ್ನ ನಮ್ಮ ಯಜಮಾನ್ರ ಔಷಧಿ ಸ್ಪ್ರೇ ಮಾಡೋಗ್ಲು ಅಂತ ಗೊತ್ತಿಲ್ಲ, ಯಾರಂತ ಗೊತ್ತಿಲ್ಲ. ಅದನ್ನ ಕೆಳಗಡೆ ಅದು ಬಿದ್ದಿದ್ದು, ನಾನು ಅದನ್ನ ತಿರ್ಗಾ ವಾಪಸ್ ಕಟ್ಟಿದೆ. ಅದ್ರ ಮೇಲೆ ಗಿಡ ಒಣಗಿ ಹೋಯ್ತು, ಗಿಡ ಸತ್ತೋಯ್ತು. ಇವಾಗ ಎಗೆ ಹೋಗಿದೆ ನೋಡಿ. ಆದ್ರೂ ನೋಡಿ ಸ್ವಲ್ಪ ಹಸಿಯಾಗಿದೆ ನೋಡಿ, ಸ್ವಲ್ಪ ಹಸಿಯಾಗಿದೆ ನೋಡಿ. ಚೆನ್ನಾಗಿ ಮೊಗ್ಗಾಗ್ತಾ ಇದೆ. ನಾವು ಅದನ್ನ ಆರೈಕೆ ಮಾಡಿದ್ರೆ ಗಿಡ ಒಂಚೂರು ಹಾಳಾಗುದಿಲ್ಲ, ಹಾಗೆ ಇಟ್ಕೊಳ್ಬಹುದು. ಅಂದ್ರೆ ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ನಾನು ಹೇಗೆ ಒಣಗಿತ್ತಲ್ಲ, ಈ ತರ ಒಣಗಿತ್ತು ನೋಡಿ ಫ್ರೆಂಡ್ಸ್. ಇಲ್ಲಿ ಕಟ್ ಮಾಡಿ ತೆಗ್ದ್ರೆ ಆಯ್ತು, ಮತ್ತೆ ಒಣಗುದಿಲ್ಲ, ಅದು ಒಣಗುದೇ ಇಲ್ಲ ಈ ತರ ಕಟ್ ಮಾಡಿದ್ರೆ. ಈ ಕಡೆ ನೋಡಿ ಫ್ರೆಂಡ್ಸ್, ಈ ಕಡೆ ಚೆನ್ನಾಗಿದೆ. ಇದ್ರದ್ದು ಎಲೆ ಹಾಗೆ ತುಂಬಾ ಎಲೆ ಉದುರ್ತಾ ಇತ್ತು. ಎಲೆ ಉದ್ರದಕ್ಕೆ ನಾವು ಮತ್ತೆ ಔಷಧಿ ಸ್ಪ್ರೇ ಮಾಡ್ಬೇಕಂದ್ರೆ ಇಲ್ಲ, ಒಂದೇ ಔಷಧಿ ಸ್ಪ್ರೇ ಮಾಡಿದ್ರೆ ಸಾಕಾಗುತ್ತೆ. ಅದೀಗ ಈ ಟೈಮಲ್ಲಿ ಮಳೆ ಜಾಸ್ತಿ ಇದ್ರೆ ಎಲೆ ಉದುರುದ್ ಸರ್ವಸಾಮಾನ್ಯ ಎಲ್ಲ ಗಿಡದಲ್ಲೂ ಎಲೆ ಹಳದಿ ಬಣ್ಣ ಆಗಿ ಉದುರಿ ಹೋಗುತ್ತೆ. ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ಬೇಕಂತ ಏನಿಲ್ಲ. ಹಾಗೆ ಇಲ್ಲಿ ಗಿಡ ಹಾಕಿದೆ ನೋಡಿ, ಇದು ಗಿಡ ನೋಡಿ ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಚೆನ್ನಾಗಿ ಬಂದಿದೆ. ಇದು ಒಂದು ಹೇಳಿದ್ನಲ್ಲ ಅವತ್ತು, ಐದಾರು ಗಿಡ ಇದೆ ಅಷ್ಟೇ ನನಗೆ ನಡ್ಲಿಕ್ಕೆ ಆಗುತ್ತಲ್ಲ. ಇದು ಹೋಗಿದೆ. ಇದ್ರಲ್ಲಿ ನೋಡಿ ಬರೀ ಗಾರ್ಡನ್ ತರ ಬೆಳ್ಕೊಂಡಿದ್ದೀನಿ ನೋಡಿ, ಫುಲ್ ಬೆಳೆದಿದೆ ನೋಡಿ. ಇದನ್ನೆಲ್ಲ ಇನ್ನು ತೆಗ್ದು ನಾನು ಚಿಕ್ಕ ಗಿಡ ಇದ್ರೆ ಇದ್ರೊಳಗೆ ರೀಪಾಟ್ ಮಾಡ್ಬೇಕಿನ್ನು. ಅವಾಗ ಹೇಳಿದ್ನಲ್ಲ ಗಿಡದಲ್ಲಿ ತುಂಬಾ ಮೊಗ್ಗಾಗ್ತಿತ್ತು ಅಂತೇಳಿ, ಎಲ್ಲದ್ರಲ್ಲೂ ಚೆನ್ನಾಗಿ ಆಗ್ತಿತ್ತು ಅಂತ ಹೇಳಿದ್ನಲ್ಲ. ಅದಕ್ಕೆ ನಾನು ಇಲ್ಲಿ ಒಂದು 3-4 ಗಿಡಕ್ಕೆ ನಾನು ಇದು ಸುಡ್ಮಣ್ಣು ನಾನು ಮಾಡಿಟ್ಟಿದ್ದು ಹಾಗೆ ಇತ್ತು ಅಂತ ಹೇಳಿದ್ನಲ್ಲ, ಆ ಸುಡ್ಮಣ್ಣು ಇಲ್ಲೇ ಇದೆ ನೋಡಿ ಫ್ರೆಂಡ್ಸ್. ಈ ಸುಡ್ಮಣ್ಣು ಇದೆಯಲ್ಲ ನೋಡಿ ಫ್ರೆಂಡ್ಸ್, ಏನ್ ಮಾಡಿದಿಲ್ಲ ಇದೆ ನೋಡಿ. ಇದ್ರಲ್ಲಿ ನೀರು ತುಂಬಿಕೊಂಡಿದ್ದಿತ್ತು. ಇದ್ ನೀರು ನಾನು ವೇಸ್ಟ್ ಮಾಡೋದು ಬೇಡ ಅಂತೇಳಿ, ನೀರಿನ ವೇಸ್ಟ್ ಮಾಡುವ, ಆ ಸುಡ್ಮಣ್ಣು ನೀರಿನ ವೇಸ್ಟ್ ಮಾಡೋದು ಬೇಡ ಅಂತೇಳಿ ನಾನು ಆ ಗಿಡಕ್ಕೆಲ್ಲ ಹಾಕ್ತಾ ಇದ್ದೆ. ಬಿಸಿಲು ಬಂದಾಗ ನಾನು ಈ ಗಿಡಕ್ಕೆಲ್ಲ ಹಾಕಿ ಹೋಗ್ತಿದ್ದೆ. ಆ ಸುಡ್ಮಣ್ಣಿನ ನೀರು ಹಾಕೋಕ್ಕೋಸ್ಕರ ಗಿಡ ಎಲ್ಲ ಚೆನ್ನಾಗಿ ಆಗಿರ್ಬೋದು. ಅಂದ್ರೆ ಸುಡ್ಮಣ್ಣಿನಲ್ಲಿ ಅಷ್ಟು ಪವರ್ ಇದೆ ಅದರಲ್ಲಿ, ಅದಕ್ಕೋಸ್ಕರ ಗಿಡ ಇದಿಷ್ಟು ಒಂದು ಲೈನ್ ಗಿಡ ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮೊಗ್ಗಾಗ್ತಾ ಇತ್ತು. ಬೇಸಿಗೆಯಲ್ಲಿ ಮೊಗ್ಗು ಅದೇ ಆಗ್ತಾ ಇತ್ತು, ಅಷ್ಟು ಚೆನ್ನಾಗಿ ಮೊಗ್ಗಾಗ್ತಾ ಇತ್ತು. ಮಳೆಗಾಲದ ತರ ಇಲ್ಲ ಗಿಡ, ಬೇಸಿಗೆಯಲ್ಲಿ ಯಾವ ತರ ಇದೆ ಅದೇ ತರ ಇದೆ ಈ ಗಿಡ ಎಲ್ಲ. ಖುಷಿ ಆಗುತ್ತೆ ನೋಡ್ಲಿಕ್ಕೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.